ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ಸುಟ್ಟು ಹಾಕಿ ಬಿಡಬೇಕು. 1953ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ಸುಟ್ಟು ಹಾಕಿ ಬಿಡಬೇಕು ಅನ್ನುವಂತ ರೀತಿಯಲ್ಲಿ ನನಗೆ ಕೋಪ ಬಂದಿದೆ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಸಂವಿಧಾನವನ್ನು ರಚಿಸಿದಂತ ಸಂವಿಧಾನ ಶಿಲ್ಪಿ ಸಂವಿಧಾನವನ್ನು ಸುಟ್ಟು ಹಾಕಿ ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳಬೇಕು ಅಂತ ಆದ್ರೆ ಅದರ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಬೇಕು. 1955ನೇ ಇಸ್ವಿಯಲ್ಲಿ ರಾಜ್ಯಸಭೆಯಲ್ಲಿ ಈ ಪ್ರಶ್ನೆಯನ್ನು ಮಾಡ್ತಾರೆ. ಮಾನ್ಯ ಅಂಬೇಡ್ಕರ್ ಅವರೇ, ನೀವು ಈ ರೀತಿ ಹೇಳಿದ್ರಲ್ಲ, ಏನು ನೀವೇ ಮಾಡಿದಂತ ಸಂವಿಧಾನ, ಏನಿದ್ರ ಹಿನ್ನೆಲೆ ನೀವು ಹೇಳಬೇಕು ಅಂತ ಕಾಂಗ್ರೆಸ್ನ ಸಂಸದರು ಕೇಳ್ತಾರೆ. ಆಗ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು ಭಾರತೀಯ ಸಂಸ್ಕೃತಿಯವರು, ಭಾರತದಲ್ಲಿ ನಾವು ದೇವಸ್ಥಾನಗಳನ್ನು ಕಟ್ತೇವೆ, ಮಂದಿರಗಳನ್ನು ಕಟ್ತೇವೆ. ಯಾತಕ್ಕಾಗಿ ಕಟ್ತೇವೆ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ದೇವಿ ಶಕ್ತಿಗಳು, ದೈವ ಶಕ್ತಿಗಳು ಬಂದು ನೆಲೆಸಬೇಕು, ಆ ಕಾರಣಕ್ಕಾಗಿ ನಾವು ದೇವಸ್ಥಾನಗಳನ್ನು ಕಟ್ತೇವೆ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ದೇವಸ್ಥಾನದಷ್ಟೇ ನಿಷ್ಠೆ, ಆ ದೇವಸ್ಥಾನದ ರೂಪದಲ್ಲಿ ನಾನು ಸಂವಿಧಾನವನ್ನು ರಚನೆ ಮಾಡ್ತಾ ಬಂದೆ. ಆದ್ರೆ ಇವತ್ತು ಅಂತಹ ದೇವಸ್ಥಾನದಲ್ಲಿ ಪಿಶಾಚಿಗಳು ಬಂದು ಒಕ್ಕರಿಸಿವೆ. ಇವತ್ತು ಏನ್ ಮಾಡಬೇಕು ನೀವು ಹೇಳಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳ್ತಾರೆ ಅಂತ ಆದ್ರೆ, ನೆಹರುವಾದಿಯಾಗಿ ಯಾವ ರೀತಿಯಲ್ಲಿ ಈ ಸಂವಿಧಾನದ ಮೇಲೆ ಅವರ ಆಕ್ರಮಣ ಪ್ರಾರಂಭ ಆಗಿತ್ತು ನಾವು ತಿಳಿದುಕೊಳ್ಬೇಕು.